ಎಸ್ ನಮಸ್ಕಾರ ವೀಕ್ಷಕರೇ, ನಮ್ಮ ಸುತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂದಿನಂತೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಭದ್ರಾವತಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೆರೆ ಗ್ರಾಮದ ನಿವಾಸಿ, ಇದೇ ಭಾಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಈ ಒಂದು ಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ಕ್ಷೇತ್ರದ ಮಾನ್ಯ ಹಾಲಿ ಶಾಸಕರಾದಂತಹ BK ಸಂಗಮೇಶ್ ಅವರ ಬಗ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಾಗೂ ಇವರ ಒಂದು ಕ್ಷೇತ್ರವಾದಂತಹ ಕೂಡ್ಲಿಗೆರೆ ಕ್ಷೇತ್ರದ ಜನತೆಯನ್ನು ಉದ್ದೇಶಿಸಿ ಏನು ವಿಚಾರವನ್ನು ಮಾತನಾಡ್ತಾರೆ ಸ್ವತಃ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮೋಹನ್ ಕುಮಾರ್ ಎಂಬೆ ಅಂತ. ನಾವು ಉಟ್ಪಳ್ಳಿ ಜಿಲ್ಲಾ ಕೂಡ್ಲಿಗೆರೆನೆ. ನಮ್ಮ ಅಪ್ಪಾಜಿ ಹೆಸರು ಬಸವರಾಜಪ್ಪ MR. ಅವರು 40 ಇಯರ್ಸ್ ಬ್ಯಾಕಲ್ಲಿ VSL ಎಂಪ್ಲಾಯ್ ಆಗಿದ್ದರು. ಅಡಚಣೆಯಲ್ಲಿ ಕೆಲಸ ಬಿಟ್ಬಿಟ್ಟು ನಮ್ಮ ತೋಟ ಜಮೀನಲ್ಲಿ ನೋಡ್ಕೊತಾ ಇದ್ದರು. 2015ರಲ್ಲಿ ಅವರು ವಿಧಿವಶ ಆಯಿದ್ರು. ಅದಾದ ನಂತರ ನಮ್ಮ ಅಣ್ಣ ನಾನು ಸೇರ್ಕೊಂಡು ಟೋಟಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಬಿಟ್ಟು ಸ್ನೇಹಿತರೊಡನೆ ಆಗೋಗಳನ್ನ ವಿಚಾರಿಸ್ಕೊಂಬಿಟ್ಟು ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ. ಬಟ್ ನಮ್ಮ ಸ್ನೇಹಿತರೊಡನೆ ಮಾತಾಡ್ಬೇಕಾದ್ರೆ, ಗುರು ನಿನಗೆ ಈ ರಾಜಕೀಯದಲ್ಲಿ ಮುಂದುವರಿಯ ಭಾಳ ಪ್ರಾಮುಖ್ಯತೆ ಮತ್ತು ಟ್ಯಾಲೆಂಟ್ ಇದೆ, ನೀನು ರಾಜಕೀಯಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳಿದ್ರು. ಸರಿನಪ್ಪ, ನಾನು ಒಂಥರ ನಮ್ಮ ಅಣ್ಣನ ಡಿಸ್ಕಸ್ ಹೇಳ್ಬಿಟ್ಟು ತಿನ್ಕೊಂಡ್ರು ಅಂತೇಳಿ ನಮ್ಮ ಅಣ್ಣ ತಗ ಮಾತಾಡಿದಾಗ, ಸರಿನಪ್ಪ ನೀವು ರಾಜಕೀಯದಲ್ಲಿ ಮುಂದುವರಿರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಕಾಂಗ್ರೆಸ್ಗೆ ಸೇರ್ಪಡೆ ಆದ್ವಿ. ಯಾಕೆ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ರಾಜಕೀಯದಲ್ಲಿ ಇಲ್ಲ. ನನಗೆ ಅದೊಂದು ಭಾಳ ಮನಸ್ಸಿಗೆ ನೋವಿದೆ. ಬಟ್ ಆ ಕಾರಣಕ್ಕೋಸ್ಕರ ನಮ್ಮ ಅಣ್ಣನ ಆಶೀರ್ವಾದ ಸಹಕಾರದ ದಿವಸ ರಾಜಕೀಯಕ್ಕೆ ಕಾಲಿಟ್ಟೆ. ಕಾಂಗ್ರೆಸ್ಗೆ ಕಾಲಿಟ್ಬಿಟ್ಟು ನಮ್ಮ ಗಣೇಶಣ್ಣರಾಗಿರ್ಬೋದು, ಸಂಗಮೇಶಣ್ಣರಾಗಿರ್ಬೋದು, ಅವರ ಪ್ರಾಬಲ್ಯದೊಂದಿಗೆ ನಾವು ಸೇವೆ ಸಲ್ಲಿಸ್ತಾ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೂಡ್ಲಿಗೆರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, TP ಆಗಿರ್ಬೋದು, ಆ ಅವಕಾಶ ಬಂತು ಅಂತಂದರೆ ನಮಗೆ ಒಂದು ಚಾನ್ಸ್ ಕೊಡಿ. ನಿಮ್ಮ ಸೇವೆಯಲ್ಲಿ ಸದಾ ಚಿರಋಣಿಯಾಗಿರ್ತೀನಿ ನಾನು ಯಾವಾಗಲೂ ನಿಮಗೆ. ಅದೇ ರೀತಿ ನನ್ನದೊಂದು ಬಹಳ ಒಂದು ದೃಢ ಒಂದು ನಿರ್ಧಾರ ಇದೆ. ಆ ಕೂಡ್ಲಿಗೆರೆ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಭಾಳ ನನಗೆ ಮನಸ್ಸಲ್ಲಿ ಭಾಳ ಆಸೆ ಇದೆ. ಬಟ್ ಇನ್ನೊಂದು ಬಡ ಜನತೆಗೆ, ಅತಿ ಬಡ ಜನತೆಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತಲೂ ಇದೀನಿ ನಾನು. ಕೂಡ್ಲಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ, ಉಚಿತ ಆಂಬುಲೆನ್ಸ್ ವ್ಯವಸ್ಥೆ ನಾನು ಗೆದ್ದ ನಂತರ 1 ತಿಂಗಳಲ್ಲೇ ಮಾಡಬೇಕಂತ ಭಾಳ ಆಸೆ ಇದೆ ನನ್ನಲ್ಲಿ. ಅದಾದ ನಂತರ ನಮ್ಮ ಕೂಡ್ಲಿಗೆರೆ ಬಂದು ಆಗುವಗಳ ಯಾವುದೇ ಒಂದು ವಾರದಲ್ಲಿ ಆ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಭಾಳ ಇದೆ. ಬಟ್ ಈಗ ಏನೇ ಕೆಲಸ ಮಾಡಿದ್ರು 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಹೇಳ್ತಿದ್ದಾರೆ. ಬೇಡ, 1 ವಾರ 2 ವಾರದಲ್ಲಿ ನನ್ನ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅಂತ ಭಾಳ ನಂಬಿಕೆ ಇಟ್ಕೊಂಡು ಈ ರಾಜಕೀಯಕ್ಕೆ ಕಾಲಿಟ್ಟು ನಮ್ಮ ಕೂಡ್ಲಿಗೆರೆ ಜನತೆಗೆ ಸದಾ ನಿಮ್ಮ ಸೇವೆಯಲ್ಲಿ ಇರಬೇಕಂತ ನಾನು ಹೇಳ್ತಾ, ನಾನು ಫೋನ್ ಕಾಲಲ್ಲಿ ಯಾವಾಗಲೂ ಹೋದರೂ ಮಿಡ್ನೈಟಲ್ಲಿ 3 ಗಂಟೆ ಆಗಲಿ, 2 ಗಂಟೆ ಆಗಲಿ, 4 ಗಂಟೆ ಆದರೂ ಫೋನ್ ಬರ್ತಿದ್ವು. ಅದು ಬಡ ಜನತೆ ಮಾತ್ರ, ಕಾರು ಇಲ್ದರೆ ಮಾತ್ರ ಬರೋದು. ಅದನ್ನು ಯೋಚನೆ ಅಂಗವಾಗಿ ನಾವು ಯಾರಿಗೂ ಫೋನ್ ಮಾಡಲಿಲ್ದಂಗೆ ಉಚಿತವಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಅದು ಜನಗಳು ಅತಿ ಉಪಯುಕ್ತವಾಗಿ ಸೇವೆ ಸಲ್ಲಿಸುತ್ತೆ ಅಂತ ನನ್ನ ಮನಸ್ಸಿಗೆ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಲೇಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಕೂಡ್ಲಿಗೆರೆ ಅದು ಮಹಾಜನತೆಗೆ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಭಾಳ ಆಸೆ ಇದೆ ಸರ್ ನಮಗೆ. ಕೂಡ್ಲಿಗೆರೆ ಗ್ರಾಮದಲ್ಲಿ ಯುವಕರು ಭಾಳ ಜನ ಇದ್ದಾರೆ. ತುಂಬ ಜನ ಇದ್ದಾರೆ. ಬಟ್ ಅವರ ಕಾಲ ಮೇಲೆ ನಿಂತ್ಕೊಂಡು ದುಡಿತಾ ಇದ್ದಾರೆ. ಬಟ್ ಒಂದು ಹೇಳ್ತೀನಿ, ಅವರು ದುಷ್ಟಾಟಗಳು ಯಾವೂ ಬಲಿಯಾಗಬೇಡ್ರಿ. ತನ್ನ ಸ್ವಂತ ದುಡಿಮೆಯಲ್ಲಿ ಮೇಲೆ ಬಂದು ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಬಿಟ್ಟು ಮತ್ತು ರಾಜಕೀಯಕ್ಕೆ ಬಂದರು ನಾವು ಸದಾ ನಿಮ್ಮ ಹಿಂದೆ ಇರ್ತೀವಿ. ಈಗ ನಾವು ಆಲ್ರೆಡಿ ಬಂದಿದ್ದೀವಿ ಸರ್. ಈಗ ಅವರು ಬಂದರೂ ಸದಾ ಅವ್ರ ಹಿಂದೆ ಇರ್ತೀವಿ. ನಮ್ಮ ಕೂಡ್ಲಿಗೆರೆ ಗ್ರಾಮದ ಹುಡುಗರು ಭಾಳ ಮುಂದುವರಿಬೇಕು ಅಂತ ನನ್ನನ್ನು ಭಾಳ ಆಸೆ ಇದೆ. ಕಾಂಗ್ರೆಸ್ ಪಕ್ಷ ಯಾಕೆ ಉಳಿಸ್ಬೇಕು ಅಂತಂದರೆ, ಬಟ್ ಅಂತ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇದೆ. ಯಾರ ಹತ್ರ BK ಸಂಗಮೇಶಣ್ಣರಾಗಿರ್ಬೋದು, ನಮ್ಮ ಮೋರಣ್ಣ ಆಗಿರ್ಬೋದು, ನಮ್ಮ ಗಣೇಶಣ್ಣ ಆಗಿರ್ಬೋದು. ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅವ್ರ ಮನಸ್ಸಲ್ಲೇ ಅವ್ರ ಫ್ಯಾಮಿಲಿಯಲ್ಲೇ ಬಂದುಬಿಟ್ಟಿದೆ. ಅವರ ಮನೆ ಹತ್ರ ಯಾರೇ ಹೋದರೂ ಅವರ ಕೆಲಸ ಆಗಲಿದ್ರೆ ವಾಪಸ್ ಬರೋ ಮಾತೇ ಇಲ್ಲ. ಮತ್ತು ನೀವು ಸರ್ವತ್ತಲ್ಲಿ ಫೋನ್ ಮಾಡಿದ್ರು ಗಣೇಶಣ್ಣ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ರೆಸ್ಪಾನ್ಸ್ ಮಾಡಲಿದ್ರು ಜಸ್ಟ್ 2 ಮಿನಿಟ್ಸ್ ಮತ್ತೆ ಫೋನ್ ಮಾಡ್ತಾರೆ, ಏನಪ್ಪ ಫೋನ್ ಮಾಡಿದ್ದಪ್ಪ ಅಂತ. ಮತ್ತೆ ಅಣ್ಣ ಹಿಂಗಾಯ್ತು ಕಾರಣ ಅಂತಂದರೆ ಸರಿನಪ್ಪ ಅಂತೇಳಿ ವ್ಯವಸ್ಥೆ ಮಾಡೋ ಗಣೇಶಣ್ಣವರು ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ಬಟ್ ಮುಂದಿನ ನಾವು ಫ್ಯೂಚರ್ MLA ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ನಾವು ಹುಡುಗರೆಲ್ಲ ಇಡೀ ಭದ್ರಾವತಿ ಜನತೆನೇ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅವ್ರನ್ನ ಮುಂದೆ ಫ್ಯೂಚರ್ MLA ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದ ಕಾರಣ ನನ್ನ ಕೂಡ್ಲಿಗೆರೆ ಜನತೆಗೆ ಹಾಗೂ ನನ್ನ ಭದ್ರಾವತಿ ಸಮಸ್ತ ಜನರಿಗೂ ಹೇಳೋದು ಒಂದೇ, ಇಂಥ ನಾಯಕರು ನಾವು ಬೆಂಬಲಿಸೋಣ, ಗೆಲ್ಲಿಸೋಣ. ಮತ್ತು ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಯಾರಿಗೇ ಆಗಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಬರುತ್ತೋ ಅವರಿಗೆ ನೀವು ಬೆಂಬಲ ನೀಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಕೇಳ್ಕೊಳ್ತಿದ್ದೀನಿ.